ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಕೆಲವೊಂದ್ಸಲ ಅನ್ಸ್ಬಿಡತ್ತೆ ಜಾತಕದ ಫಲಾಫಲಗಳು ನಮ್ಮ ಅದೃಷ್ಟವೇ ಹೀಗೆ ಅಂತ ಕೆಲವೊಬ್ಬೊಬ್ರು ಮಾತಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬೊಬ್ರು ಇನ್ನು ಪೂರ್ವಪರದ ಅಂದ್ರೆ ಪೂರ್ವಜನ್ಮದ ಕರ್ಮದ ಫಲ ನೀನು ಅನುಭವಿಸಲೇಬೇಕು ಅಂತ ಹೇಳ್ತಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಅಭಿವೃದ್ಧಿಯ ಗಮನ ಎಲ್ಲೋ ಒಂದ್ ಕಡೆ ಡೈವರ್ಟ್ ಆಗುತ್ತೆ. ಹಾಗಾದ್ರೆ ನಾವು ಮಾಡಿರುವಂತಹ ಕರ್ಮಗಳು ದೊಡ್ಡದಾ ಅಥವಾ ಜಾತಕದಲ್ಲಿರುವಂತಹ ಫಲಾಫಲಗಳು ದೊಡ್ಡದಾ? ನೋಡಿ, ಇವತ್ತು ನಾನು ಮಾತಾಡೋದು ಭಾಳ ಕಟುವಾಗಿ ಮಾತಾಡ್ತೀನಿ ಅನಿಸುತ್ತೆ. ನಮ್ಮ ವೀಕ್ಷಕರು ನಮ್ಮಲ್ಲಿ ಬೇಜಾರು ಮಾಡ್ಕೋಬೋದು ಅನಿಸುತ್ತೆ. ಆದರೂ ನಾನು ಸತ್ಯಾಂಶ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಸರಿ, ಒಳ್ಳೆ ಪ್ರಶ್ನೆ ಕೇಳಿದ್ರು ನೀವು. ಜಾತಕ ದೊಡ್ಡದಾ ಅಥವಾ ನಮ್ಮ ಪೂರ್ವಜನ್ಮದ ಕರ್ಮ ದೊಡ್ಡದಾ ಅಂತ. ಕಲಿಯುಗದಲ್ಲಿ, ಈಗಿನ ಒಂದು ಕಲಿಯುಗದಲ್ಲಿ ಎಲ್ಲ ಕಡೆ ಲಂಚ, ಮೋಸ, ಕೊಲೆ, ದರೋಡೆ ಮತ್ತು ಶಾಸ್ತ್ರದಲ್ಲಿರೋ ಪವರ್ ಕಮ್ಮಿ ಆಗಿಬಿಟ್ಟಿದೆ. ಆ ಜ್ಯೋತಿಷನೇ ತಗೊಳ್ಳಿ, ವಾಸ್ತುನೇ ತಗೊಳ್ಳಿ, ಯಾವುದೇ ಶಾಸ್ತ್ರ ತಗೊಳ್ಳಿ, ಪವರ್ ಕಮ್ಮಿ ಆಗ್ತಾ ಇದೆ. ನನ್ನ ಅನುಭವದ ಮಾತು ಹೇಳ್ತೀನಿ ಕೇಳಿ. ಒಬ್ಬರು ಮದುವೆ ಮಾಡಿಕೊಂಡ್ರು, ಜಾತಕ ನೋಡಿಕೊಂಡು ಮ್ಯಾಚಿಂಗ್ ಮಾಡಿದ್ರು. ಔಟ್ ಆಫ್ 36 29 30 ಬಂತು. ಗಣಕೂಟ, ಯೋನಿಕೂಟ, ನಾಡಿಕೂಟ ಎಲ್ಲ ಚೆನ್ನಾಗಿ ಬಂತು. ಮ್ಯಾಚ್ ಮಾಡಿದ್ರು. ಮದುವೆ ಆದ 3 ದಿನಕ್ಕೆ ಅವಳು ವಿಧವೆ ಆಗಿಬಿಟ್ಲು. ಮದುವೆ ಆದ 3 ಡೇಸ್ಗೆ ಸತ್ತೋದ. ಮದುವೆ ಆಯಿತು. 3rd ಡೇ ಅವರು ಹನಿಮೂನ್ಗಂತ ಹೋಗ್ತಿದ್ದಾರೆ. ಯಾವುದೋ ಲಾರಿ ಆಕ್ಸಿಡೆಂಟ್ ಆಗಿ ಅವನು ಸ್ಪಾಟ್ ಡೆತ್. ಇವಳು ಸ್ವಲ್ಪ ಕೈಕಾಲು ಗಾಯ ಆಯಿತು, ಅಡ್ಮಿಟಾಗಿ ಇದಾಯಿತು. ಔಟ್ ಆಫ್ 36 29 30 32 ಬಂದಂಥ ಜಾತಕ ಗಂಡ ಹೆಂಡತಿ ಆಗಲೇ ಇಲ್ವಲ್ಲ ಅವರು. 3 ದಿನಕ್ಕೆ ಸಾವು. ಅದೇ ಅಲ್ಲಿ ಯಾರೋ ಅವಳಿಗೆ ಜಾತಕ ನೋಡಿಲ್ಲ, ಏನೋ ಲವ್ ಮಾಡಿದ್ರು. ಲವ್ ಮಾಡಿಕೊಂಡು ಅವರು 50 ವರ್ಷ ಸಂಸಾರ ಮಾಡಿ ಮಕ್ಕಳೆಲ್ಲ ಆಗಿದ್ದಾರೆ. ಜಾತಕ ನೋಡು ಮ್ಯಾಚ್ ಮಾಡಿದವರು ಎಷ್ಟೋ ಡೈವರ್ಸ್ ಆಗಿದೆ. ಜಾತಕನೇ ನೋಡಿಲ್ಲ, ಲವ್ ಮಾಡಿದ್ರು, ಭರ್ಜರಿಗೆ 30-40 ಇಯರ್ಸ್ ಬದುಕಿ ಮದುವೆ ಆಗಿ ಮಕ್ಕಳೆಲ್ಲ ಮಾಡಿ ಜೋರಾಗಿದ್ದಾರೆ. ಇದು ಮ್ಯಾರೇಜ್ ವಿಷಯದಲ್ಲಿ ನಾನು ಹೇಳೋದು. ಎರಡನೇದು, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕಾದ್ರೆ ಏನು ಮಾಡ್ತೀವಿ? ಲಗ್ನ, ವಾರ, ತಿಥಿ, ನಕ್ಷತ್ರ ನೋಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ತೀವಿ. ಒಬ್ಬರು ಬಹಳ ಮಹಾಪಂಡಿತರು, ಸಂಸ್ಕೃತ ವಿದ್ವಾಂಸರು, ತಲತಲಾಂತರದ ಜ್ಯೋತಿಷ್ಯ, ವಾಸ್ತು ಎಲ್ಲ ವಿದ್ಯೆ ಕಲಿತಂಥ ಫ್ಯಾಮಿಲಿ. ಅವರು ಶಾಸ್ತ್ರ ಬಿಟ್ಕೊಡಲ್ಲ. ಅವರೇನು ಮಾಡ್ತಾರೆ? ಶೃಂಗೇರಿಗೆ ಹೋಗ್ತಾರೆ. ಶೃಂಗೇರಿಗೆ ಹೋಗ್ಬಿಟ್ಟು ಆ ವಾರ, ತಿಥಿ, ನಕ್ಷತ್ರ ಹೋಗ್ಬಿಟ್ಟು ದೇವಿ ಮುಂದೆ ಕೂರಿಸಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅಂಥ ಜ್ಯೋತಿಷ್ಯ ವಾಸ್ತು ಹೇಳೋರು ಮನೇಲಿ ಹುಟ್ಟಂಥ ಒಬ್ಬ ಗಂಡು ಮಗನಿಗೆ ಭಾಳ ಭರ್ಜರಿಯಾಗಿ ಗ್ರ್ಯಾಂಡಾಗಿ ಸುಮಾರು 1000 ರೂಪಾಯಿ ಖರ್ಚು ಮಾಡಿ ಅಕ್ಷರಾಭ್ಯಾಸ ಮಾಡಿ ಅಲ್ಲಿರೋ ಎಲ್ಲ ಹುಡುಗರಿಗೆ ಊಟ ಹಾಕಿಸಿ ಎಲ್ಲ ಮಾಡಿ ಜೋರಾಗಿ ಮಾಡಿ ಕರ್ಕೊಂಬಂದು ಸ್ಕೂಲ್ ಸೇರಿಸಿದ್ದಾರೆ. ಓದಿದ್ದಾನೆ. 8ನೇ ಕ್ಲಾಸ್ಗೆ ಅವನು ಫೇಲ್. 8 ಓದ್ಬಿಟ್ಟು ಬಿಟ್ಟ ಅವನು. ಅದೇ ಟೈಮಲ್ಲಿ ಹುಟ್ಟಂಥ ಒಬ್ಬ ಹುಡುಗ ಬೇರೆ ಊರಿನಲ್ಲಿ ಅದೇ ಟೈಮು ಅದೇ ರಾಶಿ ನಕ್ಷತ್ರ ಹುಟ್ಟಿರೋನು ಶೃಂಗೇರಿಗೆ ಹೋಗಿಲ್ಲ, ಅಕ್ಷರಾಭ್ಯಾಸ ಮಾಡಿಸಿಲ್ಲ. ಇವತ್ತು ಅವನು IAS ಪಾಸ್ ಮಾಡಿದ್ದಾನೆ. ಒಬ್ಬ ರೈತರ ಮಗ. ಅಪ್ಪ ವಿದ್ಯಾವಂತ ಅಲ್ಲ, ಅಮ್ಮ ವಿದ್ಯಾವಂತ ಅಲ್ಲ. ಅವ್ರಿಗೆ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ. ಯಾವ ದೇವಸ್ಥಾನಕ್ಕೆ ಹೋಗಿ ಅವ್ನಿಗೆ ಅಕ್ಷರಾಭ್ಯಾಸ ಮಾಡಿಸಿಲ್ಲ. ಇವತ್ತು IAS. ಕೆಲವ್ರಿಗೆ ಅಕ್ಷರಾಭ್ಯಾಸನೇ ಮಾಡಿಸಿಲ್ಲ. ಡಾಕ್ಟ್ರು, ಇಂಜಿನಿಯರ್ಸು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ.
ಶಾಸ್ತ್ರೋಕ್ತವಾಗಿ ನಾವು ಅಕ್ಷರಾಭ್ಯಾಸ ಮಾಡಿಸಿ SLC ಫೇಲು, PUCಗೆ ಡಿಸ್ಕಂಟಿನ್ಯೂ, ಡಿಗ್ರಿನೇ ಕಂಪ್ಲೀಟ್ ಮಾಡಿಲ್ಲ. ಹಾಗಾದರೆ ಇಲ್ಲಿ ಶಾಸ್ತ್ರದಲ್ಲಿ ನೋಡಿದಂಥ ಒಂದು ಗಳಿಗೆ, ತಿಥಿ, ವಾರ, ನಕ್ಷತ್ರ ನಮಗೆ ಯಾಕೆ ನಮ್ಮ ಫಲ ಕೊಡಲಿಲ್ಲ? ಅಲ್ಲಿ ಶಾಸ್ತ್ರ ನೋಡಿಲ್ಲ, ತಿಥಿ ನೋಡಿಲ್ಲ, ನಕ್ಷತ್ರ ನೋಡಿಲ್ಲ, ಏನೂ ಇಲ್ಲ, ಸುಮ್ಮನೆ ಲವ್ ಮಾಡಿದೆ, ಭರ್ಜರಿ ಮದುವೆ ಅದು. ಇಲ್ಲಿ ಶಾಸ್ತ್ರ ಪ್ರಕಾರವಾಗಿ ನೋಡಿ ಭರ್ಜರಿಗೆ ಮದುವೆ ಮಾಡಿದರೆ ಡೈವರ್ಸ್ ಆಗ್ತಾಯಿದೆ. ಅಲ್ಲಿ ಅಕ್ಷರಾಭ್ಯಾಸ ಇಲ್ಲ, ಒಳ್ಳೆ ಗ್ರ್ಯಾಜುಯೇಟ್. ಅಕ್ಷರಾಭ್ಯಾಸ ಮಾಡಿದರೆ ಡಿಸ್ಕಂಟಿನ್ಯೂ ಎಜುಕೇಷನ್ನು. ಏನು ದಿನ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು, ಕಳಶ ಇಟ್ಟಿದ್ದೇನು, ಪೂಜೆ ಮಾಡಿದ್ದೇನು, ಜೋರಾಗೆ ಸಾಲ ಮಾಡಾರು ತಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಆ ಮನೆ ಬರೀ ಸಾಲನೇ ಆಗೋಗಿದೆ. ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡೋ ಮನೆಯಲ್ಲೇ ದೊಡ್ಡ ದರಿದ್ರ. ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡೋ ಮನೆಯಲ್ಲೇ ಸಾಲ ಜಾಸ್ತಿ ಆದಾಗ ವರಮಹಾಲಕ್ಷ್ಮಿ ಯಾಕೆ ಮಾಡಬೇಕು? ಅಲ್ಲಿಗೆ ಏನು ಅರ್ಥ? ಅದೇ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡದಿದ್ರ ಮನೇಲಿ ಕಾರೇನು, ಬಂಗ್ಲೆ ಏನು ಮಾಡಲ್ಲ ಅವರು. ಏನು ಮೈ ತುಂಬ ಒಡವೆ, ಮನೆ ತುಂಬ ಆಳು, ಲಕ್ಷ್ಮೀ ಪೂಜೆ ಮಾಡಲ್ಲ ಅವರು. ಗಣಪತಿ ಹಬ್ಬ ಪ್ರತಿ ವರ್ಷ ಪೂಜೆ ಮಾಡಿದ್ದೇ, ಈ ವರ್ಷ ಗಣಪತಿ ಕೂರಿಸೋರು, ನೆಕ್ಸ್ಟ್ ಗಣಪತಿ ಕೂರಿಸೋರು. ಗಣಪತಿ ಹಬ್ಬ ಕೂರಿಸಿ ಪೂಜೆ ಮಾಡಿ ವಿಘ್ನಗಳೇ ಬರಬಾರ್ದು ಅಂತ ನಾವು ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ತೀವಿ ಗಣಪತಿ ಹತ್ರ. ಗಣಪತಿ ಹಬ್ಬ ಕೂರಿಸಿದ್ದು ಗಣಪತಿ ಬಿಟ್ಟು ನೆಕ್ಸ್ಟ್ಗೆ ಆಕ್ಸಿಡೆಂಟ್ ಆ ಮನೇಲಿ ಒಬ್ಬಂಗೆ ಮೊದಲೇ ವಿಘ್ನ ಬಂತಲ್ಲ. ಗಣಪತಿ ಹಬ್ಬ ಕೂರಿಸಿ ಪೂಜೆ ಮಾಡಿದ್ದಾಯಿತು, ಗಣಪತಿ ಬಿಟ್ಟಾಯಿತು, ಮನೆಯೊಳಗೆ ಕಳ್ತಾನ, ವಿಘ್ನ ಬಂತಲ್ಲ. ರೋಗ ಬಾಧೆ, ಸಾಲ ಬಾಧೆ, ಬಹಳ ಡಿಸ್ಟರ್ಬೆನ್ಸು ಮನೆಯೊಳಗೆ. ಗಣಪತಿ ಹಬ್ಬ ಮಾಡೇ ಡಿಸ್ಟರ್ಬೆನ್ಸಾ? ಹಾಗಾದರೆ ಗಣಪತಿ ಹಬ್ಬ ಯಾಕೆ ಮಾಡಬೇಕು? ಲಕ್ಷ್ಮೀ ಪೂಜೆ ಮಾಡಿ ನಾವು ಸಾಲ ಜಾಸ್ತಿ ಆಗಿದೆಯಲ್ಲ, ಲಕ್ಷ್ಮಿ ಎಲ್ಲೋದ್ಲು, ಗಣಪತಿ ಎಲ್ಲೋದ? ಏನೆಲ್ಲ ಹೋಮ ಮಾಡಿದ್ದಾಯ್ತು, ಸುಬ್ರಹ್ಮಣ್ಯನ ಪೂಜೆ ಮಾಡಿದ್ದಾಯ್ತು, ಘಾಟಿಗೆ ಹೋಗಿದ್ದಾಯ್ತು, ಪಳನಿಗೆ ಹೋಗಿದ್ದಾಯ್ತು, ಕುಕ್ಕೆಗೆ ಹೋಗಿದ್ದಾಯ್ತು, ಮದುವೆನೇ ಆಗಿಲ್ಲ. ಆಶ್ಲೇಷ ಬಲಿ ಅಂತೆ, ಸರ್ಪ ಸಂಸ್ಕಾರ ಅಂತೆ ಎಲ್ಲ ಮಾಡಿದ್ದಾಯಿತು, ಮದುವೆನೇ ಆಗಿಲ್ಲಲ್ಲ. ಏನೂ ಮಾಡಿದವ್ರಿಗೆಲ್ಲ ಆಗಲೇ 2 ಸಲ 3 ಸಲ ಮದುವೆ ಆಗೋಗಿದೆ. ಏನೂ ಮಾಡಿಲ್ಲ ಅವರು. ಏನು ಮಕ್ಕಳಾಗಿಲ್ಲ ಅಂತೇಳಿ ಹೋಮ ಮಾಡಿದ್ದಾಯಿತು, ಮಕ್ಕಳಾಗಿಲ್ಲ ಅಂತ ಸುಬ್ರಹ್ಮಣ್ಯಗೆ ಅರ್ಕೆ ಕಟ್ಟಿದ್ದಾಯಿತು, ಮಕ್ಕಳು ಬೇಕು ಅಂತ ಆ ದೇವರಿಗೆ ತಿರುಪತಿ ಶ್ರೀನಿವಾಸ ಗುಂಡಿ ಹಾಕಿದ್ದಾಯಿತು, ಕಾಳಹಸ್ತಿಗೆ ಹೋಗಿದ್ದಾಯಿತು, ಕುಕ್ಕೆಗೆ ಹೋಗಿದ್ದಾಯಿತು, ಪಳನಿಗೆ ಹೋಗಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು. ಆದರೂ ಮಕ್ಕಳೇ ಆಗ್ತಿಲ್ಲ. ನೋಡಿದ್ರೆ ಗಂಡ ಹೆಂಡತಿ ಇಬ್ಬರು, ಅವ್ನು ನೋಡಿದ್ರೆ ಒಳ್ಳೆ 6 ಪ್ಯಾಕ್ಸ್ ಮಾಡಿ ಭಾಳ ಸ್ಮಾರ್ಟಾಗಿದ್ದಾನೆ, ಹೆಂಡತಿ ನೋಡಿದ್ರೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು, ಭಾಳ ಚೆನ್ನಾಗಿದ್ದಾಳೆ, ಎಲ್ಲ ತುಪ್ಪ ತಿಂತಾರೆ, ಹಾಲು ಕುಡಿತಾರೆ, ಮೊಸರು ಯೂಸ್ ಮಾಡ್ತಾರೆ, ಒಳ್ಳೆ ಹಣ್ಣು ತರಕಾರಿ ತಿಂತಾರೆ, ಒಳ್ಳೆ ಬಂಗ್ಲಲ್ಲಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಮಕ್ಕಳೇ ಆಗಿಲ್ಲ. ಶೆಡ್ಡಲ್ಲಿರೋನಿಗೆ 1/2 ಡಜನ್ ಮಕ್ಕಳು, ಫುಟ್ಪಾತಲ್ಲಿರೋನಿಗೆ ಯಾವ ಪೂಜೆ ಮಾಡಿಲ್ಲ, ಎಂಥದ್ದಿಲ್ಲ. ಅವನಿಗೆ ನೋಡಿದ್ರೆ ಏನು ಎಷ್ಟೊಂದು ಜನ ಮಕ್ಕಳು. ಹಾಗಾದರೆ ಶಾಸ್ತ್ರ ತಪ್ಪ ಅಥವಾ ನಮ್ಮ ಹಣೆ ಬರ ಪ್ರಕಾರ ನಡೀತಿದೆಯಾ? ಶಾಸ್ತ್ರ ಪ್ರಕಾರ ಜೀವನ ನಡೀತಾ ಇದೆಯಾ ಅಥವಾ ನಮ್ಮ ಫೇಟ್ ಹಣೆ ಬರ ನಡೀತಿದೆಯಾ ಅನ್ನೋದು ಬಹಳ ವಿಶೇಷವಾದಂಥ ಗಂಭೀರವಾದಂಥ ಪ್ರಶ್ನೆ ಇದು. ಇದನ್ನು ಅರಿತು ಬಾಳುವವನು ನಿಜವಾದ ಜ್ಞಾನಿ. ಅದರಿಂದ ನಾವು ಜ್ಯೋತಿಷ್ಯ, ವಾಸ್ತು ಎಲ್ಲ ಅಂತ ಹೇಳ್ತೀವಿ. ಇಂಥದ್ದು ದೊಡ್ಡ ದೊಡ್ಡ ವಾಸ್ತು ಮನೆಯಲ್ಲೇ ಕಟ್ಟಿದ್ದೀವಿ, ಅಲ್ಲೇ ಮಕ್ಕಳಾಗಿಲ್ಲ. ಒಳ್ಳೆ ವಾಸ್ತು ಮನೆಯಲ್ಲೇ ಆಕ್ಸಿಡೆಂಟು, ಒಳ್ಳೆ ವಾಸ್ತು ಮನೆಯಲ್ಲೇ ದರಿದ್ರ. ಅಲ್ಲಿ ಫುಟ್ಪಾತಲ್ಲಿ, ಶೆಡ್ಡಲ್ಲಿ, ಆ ಹೋಟ್ಲಲ್ಲಿ ಸಣ್ಣ ಮಾಡಿದ್ರು ಆನಂದವಾಗಿ ಎಷ್ಟು 80-90 ವರ್ಷ ಬದುಕ್ತಾರೆ. ಒಳ್ಳೆ ವಾಸ್ತುಲೇ 30-40 ವರ್ಷ ಗೊಟಕ್ಕಂತ ಇದ್ದಾರೆ. ಹಾಗಾದ್ರೆ ಯಾವುದು ಎಲ್ಲಿದೆ? ಆ ಪವರ್ನ ಅರಿಬೇಕು. ಇದು ಎಜುಕೇಟ್ ಆಗಬೇಕು ಸಮಾಜದಲ್ಲಿ. ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡ್ಕೋಬೇಕು. ಅದರಿಂದ ಶಾಸ್ತ್ರ ದೊಡ್ಡದ, ಹಣೆ ಬರ ದೊಡ್ಡದ ಅನ್ನೋದು ಇಂಪಾರ್ಟೆಂಟ್. ಓಕೆ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ವಿಘ್ನಗಳು ಎದುರಾಗುತ್ತೆ, ಸಂಕಷ್ಟಗಳು ಎದುರಾಗುತ್ತೆ, ಲಕ್ಷ್ಮೀ ಪೂಜೆ ಮಾಡಿದಂತಹ ಮನೆಯಲ್ಲೇನೆ ಆರ್ಥಿಕ ಸಮಸ್ಯೆಗಳು ಇರುತ್ತೆ, ಸಾಲ ಸೂಲ ಜಾಸ್ತಿ ಆಗುತ್ತೆ. ಇದೆಲ್ಲವೂ ಕೂಡ ಹಣೆ ಬರನ, ಜಾತಕದಲ್ಲಿರುವಂತಹ ಫಲಾಫಲಗಳ ಅಥವಾ ನಾವು ಮಾಡಿರುವಂತಹ ಕರ್ಮದ ಫಲಗಳ ಏನು ಅಂತ ಅರಿವಾಗುವುದಕ್ಕೆ ತುಂಬಾನೇ ಸಮಯ ಬೇಕಾಗುತ್ತೆ. ಅರಿವಾದಂತಹ ಸಂದರ್ಭದಲ್ಲಿ ಎಲ್ಲ ಕೈಮೀರಿ ಹೋಗಿರುತ್ತೆ. ಹಾಗಾದ್ರೆ ಈ ರೀತಿಯಾದಂತಹ ಸಂಕಷ್ಟಗಳನ್ನ ಎದುರಿಸ್ತಾ ಇರೋರು ಅದನ್ನ ಅರಿವು ಮಾಡ್ಕೊಳ್ಳೋದು ಹೇಗೆ? ನೋಡಿ, ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅಂತಾರೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಅಥವಾ ದೇವಸ್ಥಾನದಲ್ಲೋ ಅದೆಲ್ಲ ಕಾಡಲ್ಲಿ ಹೋಗಿ ಮದುವೆ ಆದವ್ರಿಗೆಲ್ಲ ಚೆನ್ನಾಗಿದ್ದಾರೆ. ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಂಡವ್ರ ಮೇಲೆ ಭಾಳ ತೊಂದರೆ ಆಗ್ತಾ ಇದೆ, ಚೆನ್ನಾಗೇ ಇಲ್ಲ ಅಲ್ವಾ? ಏನು ಒಂದು ಹೆಂಗಸು ಪ್ರೆಗ್ನೆಂಟ್ ಆಗಿದ್ದಾಳೆ,
ಮೊದಲನೇ ತಿಂಗಳಿಂದ 9ನೇ ತಿಂಗಳವರೆಗೂ ಅವಳಿಗೆ ಒಳ್ಳೆ ಆರೈಕೆ ಮಾಡಿ ಶ್ರೀಮಂತ ಮಾಡಿ ಎಲ್ಲ ಶಾಸ್ತ್ರೋಕ್ತವಾಗಿ ಮಾಡಿ ಆ ಗರ್ಭಿಣಿ ಸ್ತ್ರೀನ ಮನೆ ಬಿಟ್ಕೊಟ್ಟು ಕಳಿಸಿದರೆ ತಾಯಿ ಮನೆಗೆ. ಅಲ್ಲೋದ್ರೆ ಮಗುನೇ ಸತ್ತೋಯ್ತು ಡೆಲಿವರಿಯಾಗಿ. ಅದು ಇನ್ನೊಂದು ಕಡೆ ಆ ಕೆಲಸ ಮಾಡೋಳು ಯಾವುದೋ ಗುಲ್ಬರ್ಗನೋ ಬೀದರ್ ಕಡೆಯಿಂದ ಯಾರೋ ಬಂದಿದ್ದಾರೆ, ಆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅಲ್ಲಿ ಇಟ್ಕೆ ಹೊರೋದು ಕಲ್ಲು ಹೊರೋದು ಜಲ್ಲಿ ಮಣ್ಣೆಲ್ಲ ಹೊರ್ತಾರೆ. ಅಲ್ಲಿ ಕೆಲಸ ಮಾಡೋ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳಿಗೆ ಯಾವ ಶಾಸ್ತ್ರ ಇಲ್ಲ, ಯಾವ ಶ್ರೀಮಂತನೂ ಮಾಡಿಲ್ಲ, ಏನಿಲ್ಲ. ಅವಳಿ ಜೋಳಿ ಮಕ್ಕಳು, ಟ್ವಿನ್ಸ್, ಅವಳಿ ಜೋಳಿ. ಯಾರೊಬ್ಬರು ಬಂದು ನನ್ನ ಹತ್ರ ಮಾತಾಡ್ತಿದ್ರು. ನಾವು ಯಾವುದೋ ಕೋಲಾರ ಹತ್ರ ಒಂದು ದೇವಸ್ಥಾನದಲ್ಲಿ ನಮ್ಮ ಜಾತಕದಲ್ಲಿ ದೋಷ ಇದೆ, ಅಪಮೃತ್ಯು ದೋಷ ಇದೆ, ನಿಮ್ಮ ಮಗನಿಗೂ ನಿಮಗೂ ತೊಂದರೆ ಆಗುತ್ತೆ, ಸತ್ತೋಗ್ತೀರ ನೀವು, ಅದಕ್ಕೆ ಚಂಡಿ ಹೋಮ ಮಾಡಿ ಅಂತ ಯಾರೋ ಒಬ್ಬರು ಹೇಳಿದ್ರಂತೆ. ಅವ್ರು ಹೋದ್ರು ಚಂಡಿ ಹೋಮ ಮಾಡಿಸಿದ್ರು. ಚಂಡಿ ಹೋಮ ಮಾಡಿಸ್ಬಿಟ್ಟು ಬರ್ತಾ ಇದ್ದಾರೆ. ಇನ್ನು ಪೂರ್ಣಾವತಿ ಆಗಿ ಇನ್ನೂ 2 hours ಆಗಿಲ್ಲ. ಆಗ ಒಂದು ಕಾರ್ನಲ್ಲಿ ಒಂದು ಕ್ರಾಸ್ ಈ ಥರ ಇದೆಯಂತೆ. ಆ ಜಾಗದಲ್ಲಿ ಸಡನ್ನಾಗಿ ಒಂದು ಟೆಂಪೋ ಟ್ರಾವೆಲರ್ ಬಂದು ಗುದ್ದಿಸ್ಬಿಟ್ಟಿದ್ದಾರೆ. ಚಂಡಿ ಹೋಮ ಮಾಡಿ ಪೂಜೆ ಮಾಡಿ ಮುಗಿಸ್ಕೊಂಡು ಬರ್ತಿರುವಾಗ ಮಗ ಸ್ಪಾಟ್ ಡೆತ್ತು. ಅಪ್ಪನಿಗೆ ಶೋಲ್ಡರ್ ಏನೋ ಪ್ರಾಬ್ಲಮ್ ಆಯಿತು. ಅಜ್ಜಿ ಮತ್ತು ತಾಯಿ ಅಂದರೆ ಹೆಂಡತಿ ಅವ್ರಿಗೆಲ್ಲ ಸ್ವಲ್ಪ ಏಟಾಯಿತು. ಚಂಡಿ ಹೋಮ ಮಾಡ್ಕೊಂಡು ಬರುವಾಗಲೇ ಮಗ ಸತ್ತೋದ. ಹಾಗಾದ್ರೆ ಯಾಕೆ ಹೋಮ ಮಾಡಿಸ್ಬೇಕು ನಾವು? ಹಾಗಾದ್ರೆ ಹೋಮಕ್ಕೆ ಬೆಲೆ ಇಲ್ವಾ? ಏನು ತಿರುಪತಿ ಶ್ರೀನಿವಾಸಂಗೆ ಹೋಗೋದು, ಹುಂಡಿಗೂ ದುಡ್ಡು ಹಾಕೋದು, ಅವನಿಗೆ ಅದು ಮಾಡು ಇದು ಮಾಡು ಅಂತೆಲ್ಲ ಹುಂಡಿಗೆ ಹಾಕಿದ್ದು ಆ ನಮ್ಮ ಪ್ರಾಬ್ಲಮ್ ಸಾಲ್ವೇ ಆಗ್ತಿಲ್ಲ. ಶಬರಿಮಲೆಗೆ 50 ಸಲ ನಡ್ಕೊಂಡು ಹೋದೆ, ಶಬರಿಮಲೆಗೆ 20 ಸಲ ಹೋದೆ, ತಿರುಪತಿಗೆ 50 ಸಲ ಯಾತ್ರೆ ಮಾಡಿದೆ. ಮನೇಲಿ ದರಿದ್ರ ಇದೆಯಲ್ಲ, ರೋಗ ಬಾಧೆ, ಸಾಲ ಬಾಧೆ, ಶತ್ರು ಬಾಧೆ. ಯಾಕೆ ಆ ಶಬರಿಮಲೆ ಅಯ್ಯಪ್ಪ ಯಾಕೆ ಕ್ಯೂರ್ ಮಾಡಿಲ್ಲ? ತಿರುಪತಿ ಶ್ರೀನಿವಾಸ ಯಾಕೆ ಕ್ಯೂರ್ ಮಾಡಿಲ್ಲ? ನಂಜುಂಡೇಶ್ವರಿ ಯಾಕೆ ಮಾಡಲಿಲ್ಲ? ಧರ್ಮಸ್ಥಳ ಮಂಜುನಾಥ ಯಾಕೆ ಕಾಪಾಡ್ತಿಲ್ಲ? ಎಲ್ಲ ನಾವು ಪೂಜೆ ಮಾಡಿದ್ಮೇಲೆ, ಹೋಮ ಮಾಡಿದ್ಮೇಲೆ, ಭಕ್ತಿಯಿಂದ ನಡ್ಕೊಂಡ್ಮೇಲೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅದನ್ನು ಹೇಳ್ತಾ ಇರೋದು. ಇವತ್ತಿನ ದಿವಸ ಪೂಜೆ ಪವಿತ್ರತೆ ಕಮ್ಮಿ ಆಗಿದೆ, ಶಾಸ್ತ್ರಗಳಲ್ಲಿ ಪವಿತ್ರತೆ ಕಮ್ಮಿ ಆಗಿದೆ. ಮೋಸ, ವಂಚನೆ, ದಗ, ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಧರ್ಮ ಉಲ್ಲಂಘನೆ ಆಗಿದೆ, ಶಾಸ್ತ್ರ ಉಲ್ಲಂಘನೆ ಆಗಿದೆ, ವೈಲೇಷನ್ ಆಗ್ತಿದೆ. ಗುರುಜಿ, ಯಾರೋ ಶಾಸ್ತ್ರ ಉಲ್ಲಂಘನೆ ಮಾಡಿದ್ರು ಅಂತ ಅಂದ್ರೆ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಶಾಸ್ತ್ರ ಉಲ್ಲಂಘನೆಯಲ್ಲಿ ನಾವು ಶಾಸ್ತ್ರ ಪ್ರಕಾರ ಹೋದಾಗ ಶಾಸ್ತ್ರ ಅಪವಿತ್ರ ಆಗಿದೆ. ಈಗ ಬ್ರಾಹ್ಮಣ ಮುಸ್ಲಿಂ ಮದುವೆ ಮಾಡ್ಕೊಳ್ತಾನೆ, ಬ್ರಾಹ್ಮಣ ಕ್ರಿಶ್ಚಿಯನ್ ಮದುವೆ ಮಾಡ್ಕೊಳ್ತಾನೆ, ಕ್ರಿಶ್ಚಿಯನ್ ಬ್ರಾಹ್ಮಣ ಮದುವೆ ಮಾಡ್ಕೊಳ್ತಾರೆ. ಜೀನ್ಸ್ ಚೇಂಜ್ ಆಗ್ತಿದೆ, DNA ಚೇಂಜ್ ಆಗ್ತಿದೆ, ತಾಯಿ ಶಾಪ ಅಪ್ಪನ ಶಾಪ ಎಲ್ಲ ಮಿಕ್ಸ್ ಆಗ್ತಿದೆ. ಆಗ ಯಾವ ದೇವ್ರ ಪೂಜೆ ಮಾಡಿ ಯಾವ ದೇವ್ರಿಗೆ ಅರ್ಕೆ ಕಟ್ಟೋಣ ಮಿಕ್ಸ್ ಆಗಿರೋದ್ರಿಂದ. ಆದ್ದರಿಂದ ಇಲ್ಲಿ ಧರ್ಮ ಉಲ್ಲಂಘನೆ, ಶಾಸ್ತ್ರ ಉಲ್ಲಂಘನೆ ಆಗ್ತಿರೋದ್ರಿಂದ ಅದರ ಪವಿತ್ರತೆ ಕಮ್ಮಿ ಆಗ್ತಿದೆ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಏನು ಗೊತ್ತಾ, ನಮ್ಮ ಒಳ್ಳೆತನ, ಒಳ್ಳೆ ಭಾವನೆ, ಒಳ್ಳೆ ಕಾರ್ಯವೇ ನಮ್ಮ ಸಂರಕ್ಷಣೆ ಮಾಡೋದು. ಹಾಗಾದರೆ ದೈವ ಒಂದು, ನಾಮ ಹಲವು ಅನ್ನುವಂಥದ್ದು ಸುಳ್ಳು ಅಂತ ಹೇಳ್ತೀರಾ? ಕಲಿಯುಗದಲ್ಲಿ ದೈವ ನಮ್ಮನ್ನು ಸಂರಕ್ಷಣೆ ಮಾಡೋಕ್ಕಿಂತ ಹೆಚ್ಚಾಗಿ ನಮ್ಮ ಒಳ್ಳೆತನ, ಒಳ್ಳೆ ಭಾವನೆ, ನಮ್ಮನ್ನು ನಾವೇ ಸಂರಕ್ಷಣೆ ಆಗಬೇಕು. ನಮ್ಮ ಒಳ್ಳೆ ಭಾವನೆ, ಒಳ್ಳೆ ಸಹವಾಸ, ಒಳ್ಳೆ ಚಟಗಳು, ಒಳ್ಳೆ ಬುದ್ಧಿಗಳನ್ನು ನಾವು ಸಂರಕ್ಷಣೆ ಮಾಡ್ಕೊಂಬರ್ಬೇಕು. ಈಗ ನಾನು ಹೇಳ್ತಾ ಇದ್ದೆ ಇಷ್ಟೊತ್ತು, ನಾನು ಎಲ್ಲ ಶಾಸ್ತ್ರ ಪ್ರಕಾರ ಹೋಗ್ತಾ ಇದ್ದೀವಿ, ಶಾಸ್ತ್ರ ಪ್ರಕಾರನೆಲ್ಲ ನಾವು ಮನೆ ಕಟ್ಟಿದ್ದೀವಿ, ವಾಸ್ತು ಪ್ರಕಾರ ಮನೆ ಇದೆ, ಶಾಸ್ತ್ರ ಪ್ರಕಾರ ಮದುವೆ ಆಗಿದ್ದೀವಿ, ಶಾಸ್ತ್ರ ಪ್ರಕಾರ ನಾಮಕರಣ ಮಾಡಿದ್ದೀವಿ, ಶಾಸ್ತ್ರ ಪ್ರಕಾರನೇ ವಿದ್ಯಾಭ್ಯಾಸ ಮಾಡಿಸಿದ್ದೀನಿ, ಶಾಸ್ತ್ರ ಪ್ರಕಾರವೇ ನಾನು ಶ್ರೀಮಂತ ಮಾಡಿದ್ದೀನಿ. ಯಾಕೆ ನಮಗೆಲ್ಲ ಕೆಡ್ತಾಗ್ತಿದೆ? ಯಾಕೆ ಕೆಡ್ತಾಗ್ತಿದೆ? ಶಾಸ್ತ್ರ ಬಿಟ್ಟವ್ರಿಗೆಲ್ಲ ಒಳ್ಳೇದಾಗ್ತಿದೆಯಲ್ಲ. ಶಾಸ್ತ್ರನೇ ನಾವು ಮಾಡ್ತಿಲ್ಲ, ಶಾಸ್ತ್ರನೇ ಫಾಲೋ ಆಗ್ತಿಲ್ಲ. ಅಲ್ಲಿಗೆ ಅರ್ಥ ನಮ್ಮ ಪೂರ್ವ ಜನ್ಮದ ಕರ್ಮ ಮೇಲೆ ನಿಂತಿರೋದು ನಮ್ಮ ಅದೃಷ್ಟ, ಸುಖ, ಶಾಂತಿಗಳೆಲ್ಲ. ಆದ್ದರಿಂದ ನಮ್ಮ ಒಳ್ಳೆತನ ಈಗಲೂ ಕೂಡ ನಾವು ಒಳ್ಳೇದು ಮಾಡಲಿಲ್ಲ ಅಂದರೆ ಒಳ್ಳೇದಾಗಕ್ಕೆ ಸಾಧ್ಯನೇ ಇಲ್ಲ. ಒಂದಂತೂ ಸತ್ಯ, ಇವತ್ತು ನಾವೇನು ತಿಂತಾಯಿದ್ದೀವಿ, ಏನು ತೊಡ್ಕೊಂಡಿದ್ದೀವಿ, ಏನು ಸುಖ ಪಡ್ತಿದ್ದೀವೋ ಅದೆಲ್ಲ ಹೋದ ಜನ್ಮದ ಇನ್ವೆಸ್ಟ್ಮೆಂಟಲ್ಲಿ ಬರೀದಿರೋ ಪ್ರಾಫಿಟ್ ಇದು. ಹೋದ ಜನ್ಮ ಒಳ್ಳೇದು ಮಾಡಿದ್ದೆ, ಅದು ಈ ಜನ್ಮ ಸುಖ ಸಿಕ್ಕಿದೆ. ಹೋದ ಜನ್ಮ ನಾನು 4 ಜನಕ್ಕೆ ಬಟ್ಟೆ ಹಂಚಿದ್ದೆ, ದಾನ ಮಾಡಿದ್ದೆ, ಇವತ್ತು ಒಳ್ಳೆ ಬಟ್ಟೆ ಹಾಕೋತಾ ಇದ್ದೀನಿ ನಾನು. ಹೋದ ಜನ್ಮ 4 ಜನಕ್ಕೆ ಊಟ ಹಾಕಿದ್ದೆ, ಇವತ್ತು ನಂಗೆ ಒಳ್ಳೆ ಊಟ ಸಿಗ್ತಾ ಇದೆ. ಹೋದ ಜನ್ಮ ನಾನು 4 ಜನಕ್ಕೆ ಒಂದು ಒಳ್ಳೆ ಜ್ಞಾನ ಹೇಳಿದ್ದೆ, ಜ್ಞಾನಾರ್ಚನೆ ಮಾಡಿದೆ, ಇವತ್ತು ನಾನು ದೊಡ್ಡ ಗ್ರಾಜ್ಯುಯೇಟ್ ಆಗಿದ್ದೀನಿ, ದೊಡ್ಡ ವಿದ್ಯಾವಂತನಾಗಿದ್ದೀನಿ. ಹೋದ ಜನ್ಮ ಯಾರಿಗೂ ಮಲ್ಗಕ್ಕೆ ಒಂದಷ್ಟು ಜಾಗ ಕೊಟ್ಟಿದ್ದೆ ಪಡ್ಸಾಲೆ ಮೇಲೆ, ಅಥವಾ ಒಂದು ಅತಿಥಿ ಸತ್ಕಾರ ಮಾಡಿದ್ದೆ, ಇವತ್ತು ನಂಗೊಂದು ಸ್ವಂತ ಮನೆ ಆಗಿದೆ, ದೊಡ್ಡ ಬಂಗ್ಲೆಯಲ್ಲಿದ್ದೀನಿ. ಇದೇನೂ ಮಾಡಲಿಲ್ಲ ಅಂದರೆ ಮನೆ ಇಲ್ಲ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಎಲ್ಲದಕ್ಕೂ ಹೋರಾಟ ಮಾಡಬೇಕು. ಅದರಿಂದ ನಮ್ಮ ಪೂರ್ವ ಜನ್ಮದಲ್ಲಿ ನಾವು ಮಾಡಿದಂಥ ಒಳ್ಳೆಯ ಫಲ ಇದೆಯಲ್ಲ, ಅದರ ರಿಸಲ್ಟಲ್ಲಿ ನಾವು ಇವತ್ತು ಬದುಕ್ತಾ ಇರೋದು. ಅವತ್ತಿನ ಇನ್ವೆಸ್ಟ್ಮೆಂಟು, ಇವತ್ತಿನ ಪ್ರಾಫಿಟಲ್ಲಿ ಇದ್ದೀವಿ ನಾವು. ಅದರಿಂದ ಇವತ್ತು ನಾವು ಒಳ್ಳೇದು ಮಾಡಿದರೆ ನೆಕ್ಸ್ಟ್ ಬರ್ತಿಗೆ ನಾಳೆ ಬೆಳಗ್ಗೆಗೆ ಒಳ್ಳೇದಾಗತ್ತೆ. ಇವತ್ತು ನಾನು ಒಳ್ಳೇದು ಮಾಡಿದ್ರೆ ನಾಳೆ ನನಗೆ ಒಳ್ಳೇದಾಗತ್ತೆ. ಇವತ್ತು ನಾನು ಬರೀ ಕೆಟ್ಟದ್ದೇ ಮಾಡಿದ್ರೆ ನನ್ನ ಜಾತ ಒಳ್ಳೆಯ ಯೋಗ ಇದ್ದರೂ ಕೂಡ ಕೆಟ್ಟದೇ ಆಗೋದು ನನಗಿವತ್ತು. ನಿನ್ನೆ ನಾವು ಒಳ್ಳೇದು ಮಾಡಿಲ್ಲ, ನಾಳೆ ಬೆಳಗ್ಗೆ ಒಳ್ಳೇದಾಗಲ್ಲ. ನಾಳೆ ಬೆಳಗ್ಗೆ ನನ್ನ ಜಾತಕ ಪ್ರಕಾರ ಒಳ್ಳೇದಾಗತ್ತೆ ಅಂತ ಅಲ್ಲಿ ರಾಶಿ ಕುಂಡಲಲ್ಲಿ ಇದ್ದರೂ ಕೂಡ ಒಳ್ಳೇದಾಗಲ್ಲ ಕಲಿಯುಗದಲ್ಲಿ. ಯಾಕೊತ್ತಾ, ನಾನು ಇವತ್ತು ಕೆಟ್ಟದ್ದು ಮಾಡಿದ್ರೆ ನಾಳೆ ಬೆಳಗ್ಗೆ ಒಳ್ಳೇದಾಗಲ್ಲ.
ನಾನು ಇನ್ನೊಬ್ಬರ ಮನೆ ಸಂಸಾರ ಹಾಳು ಮಾಡಿಬಿಟ್ರೆ ನನ್ನ ಸಂಸಾರ ಚೆನ್ನಾಗಿರಲ್ಲ. ಇನ್ನೊಬ್ರು ಊಟ ಕಿತ್ಕೊಂಡ್ರೆ ಭಗವಂತ ನನಗೆ ಊಟ ಕೊಡಲ್ಲ. ಇನ್ನೊಬ್ರಿಗೆ ಬಟ್ಟೆ ಕಿತ್ಕೊಂಡ್ರೆ ಮೈ ಮೇಲೆ ಬಟ್ಟೆ ಹಾಕೋಕ್ಕಾಗಲ್ಲ, ದಿಗಂಬರನಾಗಿ ಬೆತ್ತಲೆ ಓಡಾಡಿಬಿಡ್ತೀನಿ. ಅದರಿಂದ ನಮ್ಮ ಒಂದೊಂದು ಕರ್ಮ ಪವಿತ್ರವಾಗಿದ್ದರೆ ಮಾತ್ರ ನಮಗೆ ಒಳ್ಳೆ ಲೆಕ್ಕ ಸಿಗೋದು. ನಮ್ಮದು ಒಳ್ಳೊಳ್ಳೆ ಕೆಲಸಗಳು ನಾವು ಮಾಡಿದ್ರೆ ಮಾತ್ರ ನಮ್ಗೆ ಒಳ್ಳೆ ಸುಖ ಸಿಗೋದು. ಒಳ್ಳೆ ಭಾವನೆ ಇದ್ದರೆ ಮಾತ್ರ ಸಂಬಂಧಗಳು ಒಂದಾಗೋದು. ಒಳ್ಳೆ ಥಿಂಕಿಂಗ್ ಮಾಡಿದಾಗಲೇ ಮಾತ್ರ ನಮಗೆ ಸುಖಗಳ ಬಗ್ಗೆ ಅರಿವು ಕೊಡೋದು. ಒಳ್ಳೆ ಥಿಂಕ್ ಮಾಡಬೇಕು, ಸುಖದ ಅರಿವು ಕೊಡ್ತಾನೆ. ಒಳ್ಳೆ ಭಾವನೆಗಳಿದ್ದಾಗ ಬಂಧು ಮಿತ್ರರು, ಒಳ್ಳೊಳ್ಳೆ ಬಂಧುಗಳು, ಒಳ್ಳೊಳ್ಳೆ ಸ್ನೇಹಿತರು ಆಗೋದು ಯಾವಾಗ ಗೊತ್ತಾ? ನಮ್ಮ ಭಾವನೆ ಶುದ್ಧ ಇದ್ದಾಗ, ನಮ್ಮ ಆಲೋಚನೆಗಳು ಶುದ್ಧ ಇರಬೇಕು. ಅದರಿಂದ ನಮ್ಮ ಸುಖ, ನಮ್ಮ ಲಕ್ಸುರಿ ಲೈಫು ಡಿಪೆಂಡ್ ಆಗೋದು ಯಾವಾಗ ಗೊತ್ತಾ? ನಮ್ಮ ಒಳ್ಳೆ ಭಾವನೆ, ಒಳ್ಳೆ ಚಿಂತನೆ, ಒಳ್ಳೆ ಸೇವೆ. ಅದರಿಂದ ನಾವು ನಿತ್ಯ ಸೇವೆ ಮಾಡಬೇಕು. ಕಣ್ಣಿಲ್ಲದವನಿಗೆ ಸೇವೆ ಮಾಡಿ ನಾನು ಯಾವತ್ತೂ ಕುರುಡನಾಗೋದಿಲ್ಲ. ಕುಂಟನಿಗೆ ಸೇವೆ ಮಾಡಿ ನಾನು ಯಾವತ್ತೂ ಹ್ಯಾಂಡಿಕ್ಯಾಫ್ಟ್ ಆಗಲ್ಲ. ಊಟ ಇಲ್ದವ್ರಿಗೆ ಊಟ ಕೊಡಿ, ಭಗವಂತನಲ್ಲಿ ಕಾಡಲ್ಲಿದ್ದರೂ ಕೂಡ ತಂದು ಊಟ ಕೊಡ್ತಾನೆ, ಯಾರ ಮುಖಾಂತರದಲ್ಲಾದರೂ. ಬಟ್ಟೆ ಇಲ್ಲ ಅಂದರೆ ಬಟ್ಟೆ ಕೊಡಿ ನೀವು, ನನಗೆ ಎಲ್ಲೇ ಇದ್ದರೂ ಕೂಡ ಒಂದು ವಸ್ತ್ರ ಸಿಗುತ್ತೆ. ಲಕ್ಷ್ಮೀ ಶ್ರೀನಿವಾಸನ್ಗೆ ಏನು ಕಮ್ಮಿ ಅಂದ್ಬಿಟ್ಟು ಲಕ್ಷ್ಮೀ ಶ್ರೀನಿಗೆಲ್ಲ ಕರೆದು ಊಟ ಹಾಕಿದ್ರೆ ನನಗೆ ಊಟ ಕೊಟ್ಟು ನನಗೆ ಭಗವಂತ ಚೆನ್ನಾಗಿ ಕೊಟ್ಟಿದ್ದಾನೆ. ನನಗೆ ಹೊಟ್ಟೆ ತುಂಬಿರೋನಿಗೆ ಊಟ ಹಾಕೋದು ದಾನ ಅಲ್ಲ, ಅದು ಹೊಟ್ಟೆಗೆ ಊಟ ಇಲ್ಲದವ್ರಿಗೆ ಕೊಡಿ, ಅದು ದಾನ. ನನಗೆ ಬೇಕಾದಷ್ಟು ಬಟ್ಟೆ ಇದೆ, ನೀವು ನಂಗೆ ಬಟ್ಟೆ ದಾನ ಕೊಡೋದು ಏನು ಲಾಭ ಅಲ್ಲ. ಬಟ್ಟೆ ಇಲ್ಲದವ್ರಿಗೆ ನೀವು ದಾನ ಮಾಡಿ, ಆಗ ಭಗವಂತ ನಿಮಗೆ ಅಕ್ಷಯ ಮಾಡ್ತೇನೆ ವಸ್ತ್ರವನ್ನು. ನನಗೆಲ್ಲ ಇದೆ, ಕಾರು, ಬಂಗ್ಲೆ, ಮನೆ, ಒಡವೆ, ವಸ್ತ್ರ ಎಲ್ಲ ಇದೆ, ಇರೋ ನೀವು ದಾನ ಮಾಡಬೇಡಿ, ಇಲ್ದುದನ್ನು ದಾನ ಮಾಡಿ. ಆಗ ನಿಮ್ಮ ಲೈಫೇ ಅದೆಂಥ ಕೆಟ್ಟ ಜಾತಕದಲ್ಲೇ ಹುಟ್ಟಿರಲಿ, ಅದೆಂಥ ವರ್ಸ್ಟ್ ವಾಸ್ತುನೇಲೇ ಇರಲಿ, ಭಗವಂತ ಮೇಲೆ ಎತ್ತಿಬಿಡ್ತಾನೆ. ನಾನು ಎಲ್ಲ ಮಾಡಿಬಿಟ್ಟು ಹೊಟ್ಟೆ ತುಂಬಿರೋನಿಗೂ ಊಟ ಹಾಕೋದ್ರಿಂದ, ಬಟ್ಟೆ ಇರೋರಿಗೆ ದಾನ ಮಾಡೋದ್ರಿಂದ ದಾನ ಅಲ್ಲ ಅದು. ಇದು ಭಾಳ ಸೀಕ್ರೆಟ್. ಅದರಿಂದ ಸದಾ ನಾವು ಒಳ್ಳೆಯ ಚಿಂತನೆ, ಒಳ್ಳೆಯ ಭಾವನೆ, ಸದಾಚಾರ, ಸತ್ಸಂಗ, ಸಮಾಚಾರಗಳಲ್ಲಿ ಇನ್ವಾಲ್ವ್ ಆದಾಗ ಮಾತ್ರ ಜಾತಕ ಶುದ್ಧಿ ಆಗೋದು, ಗ್ರಹಗಳು ಶುದ್ಧಿ ಆಗೋದು ಇದರಿಂದ. ಅದರಿಂದ ದಾನ ಮಾಡಿದ ತಕ್ಷಣ ಗ್ರಹ ಶುದ್ಧಿ ಆಗಲ್ಲ, ಯಾತ್ರೆ ಮಾಡಿದ ತಕ್ಷಣ ಶುದ್ಧಿ ಆಗಲ್ಲ. ಯಾತ್ರೆ ಮಾಡ್ಕೊಂಡು ಬರ್ತಿರೋರು ಆಕ್ಸಿಡೆಂಟ್ ಸತ್ತೋಗ್ಬಿಟ್ಟಿದ್ದಾರೆ. ಶಬರಿಮಲೆಗೆ ಹೋಗ್ತಿದ್ದಂಗೆ ಟೆಂಪೋ ಬಿದ್ದು ಎಲ್ಲ ಸತ್ತೋಗ್ಬಿಟ್ರು. ತಿರುಪತಿಗೆ ಹೋಗ್ತಿದ್ದಂಗೆ ಆಕ್ಸಿಡೆಂಟ್ ಆಯಿತು. ಯಾತ್ರೆ ಮಾಡೋಕ್ಕೆ ಹೋಗಲಿ ಆಕ್ಸಿಡೆಂಟ್ ಆಯಿತಲ್ಲ. ಅದರಿಂದ ಭಾವನೆಗಳು ಯಾವ ದೇವರು ನಮ್ಮ ಜಾತಕ ತಿದ್ದಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಳ್ಳೆತನದ ಮೇಲೆ ದೇವರು ನಮ್ಗೆ ಆಶೀರ್ವಾದ ಮಾಡೋದು ನನ್ನ ಅಭಿಪ್ರಾಯ. ಸರಿ ಗುರುಜಿ, ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳಿದೆಲ್ಲವೂ ಸತ್ಯ. ನಮ್ಮ ಕರ್ಮಫಲದ ಆಧಾರದ ಮೇಲೆ ನಮ್ಮ ಅದೃಷ್ಟ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ಜಾತಕ ಕ್ಲೀನ್ ಮಾಡುವಂಥದ್ದು, ಜಾತಕ ಶುದ್ಧಿಯಾಗುವಂಥದ್ದು ನಾವು ಮಾಡುವಂತಹ ಪುಣ್ಯದ ಕೆಲಸಗಳಿಂದ. ಆದರೆ ನೀವು ಹೇಳ್ತಾ ಇದ್ರಿ, ಅನ್ಯ ಧರ್ಮದವ್ರನ್ನ ಮದುವೆ ಆದರೆ ಅಲ್ಲಿ ಶಾಸ್ತ್ರವನ್ನ ಉಲ್ಲಂಘನೆಗೊಳಿಸ್ದಂಗೆ ಅಲ್ಲಿ ಸರಿ ಹೋಗಲ್ಲ ಅನ್ನೋದನ್ನ. ಇನ್ನೊಂದು, ಶಾಸ್ತ್ರಬದ್ಧವಾಗಿ ಸೀಮಂತ ಮಾಡ್ಕೊಂಡಿರ್ತಾರೆ, ಶಾಸ್ತ್ರಬದ್ಧವಾಗಿ ಎಲ್ಲವನ್ನೂ ಮಾಡ್ತಾ ಇರ್ತಾರೆ ಅವ್ರ ಜೀವನದಲ್ಲಿ. ಆದರೆ ಯಾವುದೂ ಕೂಡ ಚೆನ್ನಾಗಿ ನಡೀತಾ ಇರಲ್ಲ, ಶಾಸ್ತ್ರ ಬಿಟ್ಟವರು ಚೆನ್ನಾಗಿರ್ತಾರೆ ಅಂತ. ಇದು ಹೇಗೆ ಗುರುಜಿ? ನೋಡಿ, ಧರ್ಮ ಅಂದರೆ ಡ್ಯೂಟಿ. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಬದುಕಿನಿಂದ ಸಾಯೋವರೆಗೂ ಏನೇನಿಗೆ ಹೆಂಗೆ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕಲಿಯುಗದಲ್ಲಿ ವೈಲೇಷನ್ ಆಗಿಬಿಟ್ಟಿದೆ, ಅಪವಿತ್ರ ಆಗಿದೆ. ಆದ್ದರಿಂದ ಧರ್ಮಶಾಸ್ತ್ರಗಳಲ್ಲಿ ಪವರ್ ಕಮ್ಮಿ ಆಗಿದೆ. ಆದ್ದರಿಂದ ಶಾಸ್ತ್ರವನ್ನು ಫಾಲೋ ಮಾಡ್ತಾ ಇದ್ದಾರಲ್ಲ ಸಂಪ್ರದಾಯಗಳಲ್ಲಿ, ಮಡಿ ಅದು ಇದು ಪೂಜೆ ಪುರಸ್ಕಾರ ಅಂತ, ಅದರಲ್ಲಿ ಪವಿತ್ರತೆ ಹೋಗ್ತಿದೆಯಲ್ಲ, ಅದರಿಂದ ಡ್ಯಾಮೇಜ್ ಆಗ್ತಾ ಇರೋದು ಅಂತ. ಸರಿ, ಅರ್ಥ ಆಯ್ತಾ? ಶಾಸ್ತ್ರ ಧರ್ಮ ಪ್ಯೂರ್ ಇದೆ, ಮೈಲಿಗೆ ಆಗಿರೋದ್ರಿಂದ, ಇಂಪ್ಯೂರಿಟಿ ಆಗಿರೋದ್ರಿಂದ, ಅದನ್ನು ಅವಹೇಳನ ಮಾಡಿರೋದ್ರಿಂದ ಅದ್ರ ನಮಗೆ ಪವರ್ ಕೊಡ್ತಿಲ್ಲ. ಅದರಿಂದ ಎಲ್ಲ ಸಂಪ್ರದಾಯ ಫಾಲೋ ಮಾಡೋದು ಕೂಡ ರಿಸಲ್ಟ್ ಸಕ್ಸಸ್ ಆಗ್ತಿಲ್ಲ ಅಂತ ನಾನು ಹೇಳ್ತಾ ಇರೋದು ಒಂದು. ಎರಡನೇದು, ಈ ಕಲಿಯುಗದಲ್ಲಿ ಹೆಂಗಿದೆ ಅಂದರೆ ಅಧರ್ಮಕ್ಕೆ ಜಾಸ್ತಿ ಬೆಲೆ, ಧರ್ಮಕ್ಕೆ ಬೆಲೆ ಇಲ್ಲ. ಸುಳ್ಳಿಗೆ ಭಾಳ ಗೌರವ ಇದೆ, ಸತ್ಯಕ್ಕೆ ಬೆಲೆ ಇಲ್ಲ. ಸತ್ಯ ಹೇಳಕ್ಕೆ ಹೊರಟಾಗ ಸುಳ್ಳು ಅವನನ್ನು ತಡೀತದೆ. ಹಾಗೆ ಶಾಸ್ತ್ರದಲ್ಲಿ ಹೀಗೆ ಮಾಡಬೇಕು ಅಂತ ನೋಡಿ. ಈಗ ಶಾಸ್ತ್ರ ಪ್ರಕಾರನೇ ನಾವು ಮಾಡಬೇಕಾದ್ರೆ ಶಾಸ್ತ್ರದಲ್ಲಿ ಕೆಲವು ಸ್ಟೆಪ್ಸ್ ಬಿಡ್ತಾ ಇದ್ದೀವಿ ನಾವು, ಕೆಲವು ಸಂಪ್ರದಾಯದಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಾವು ಶಾರ್ಟ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ರಿಸಲ್ಟ್ ಕಮ್ಮಿ. ಇದನ್ನೆಲ್ಲ ನೋಡಿದಾಗ ನನ್ನ ಅಭಿಪ್ರಾಯದಲ್ಲಿ ನಮ್ಮ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅದು ಹಾಗೇ ಆಗತ್ತೆ. ಆದ್ದರಿಂದ ನಮ್ಮ ಯಾವುದೇ ಒಂದು ಪೂಜೆ ಮಾಡಿಬಿಟ್ಟು ಅಥವಾ ಒಂದು ಯಾತ್ರೆ ಮಾಡಿಬಿಟ್ಟು ದಾನ ಮಾಡಿಬಿಡೋದಾಗಿದ್ದರೆ ನಾವು ಎಲ್ಲರೂ ಚೀಫ್ ಮಿನಿಸ್ಟರ್ ಆಗ್ಬೋದು. ದಾನ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿಬಿಟ್ಟು ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ಬೋದು. ಅದರಿಂದ ಅವರವರ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಬಟ್ಟೆ ಹೊಲಿಯೋನು, ಹೂ ಮಾರೋನು, ತೆಂಗಿನಕಾಯಿ ಮಾರೋನು, ಇಂಜಿನಿಯರು, ಡಾಕ್ಟ್ರು, ಪ್ರೈಮ್ ಮಿನಿಸ್ಟ್ರು, MP MLA ಆಗದೆ ವಿನಃ ಒಂದೇ ಮನೆಯಲ್ಲಿ 5 ಜನ ಇರ್ತಾರೆ. ಒಂದು ತಾಯಿಗೆ ಮಕ್ಕಳು,
ಒಂದೇ ತಾಯಿ ಒಂದೇ ತಂದೆ, ಮೊದಲನೇ ಮಗ ಕಳ್ಳ, ಎರಡನೇ ಮಗ MLA, ಮೂರನೇ ಮಗ ಡಾಕ್ಟ್ರು, ನಾಲ್ಕನೇ ಮಗ ರೌಡಿ, ಐದನೇ ಮಗ ಅಂಗವಿಕಲ. ಒಂದೇ ತಾಯಿ ಒಂದೇ ತಂದೆ ವೀರ್ಯ, ಒಂದೇ ತಾಯಿ ಅಂಡಾಣು, ಒಂದೇ ತಾಯಿ ಗರ್ಭಕೋಶ, ಒಂದೇ ತಾಯಿ. ಯಾಕೆ ಎಲ್ಲರೂ ಡಾಕ್ಟರ್ ಆಗಲಿಲ್ಲ? ಯಾಕೆ ಎಲ್ಲರೂ ಇಂಜಿನಿಯರ್ ಆಗಲಿಲ್ಲ? ಯಾಕೆ ಎಲ್ಲರೂ MP ಆಗಲಿಲ್ಲ? ಕರ್ಮ. ಇಲ್ಲಿ ಬರೋದೇ ನಮ್ಮ ಪೂರ್ವಜನ್ಮದ ಕರ್ಮ. ನಮ್ಮ ಜನ್ಮ ನಡೀತಾ ಇರೋದು, ನಮ್ಮ ಅದೃಷ್ಟ ಸುಖಗಳಲ್ಲಿ ನಡೆಯೋದು ಪೂರ್ವಜನ್ಮದ ಕರ್ಮದ ಬಗ್ಗೆ. ಆದ್ದರಿಂದ ಕಲಿಯುಗದಲ್ಲಿ ನಾವು ಹೆಚ್ಚೆಚ್ಚಿಗೆ ಸೇವೆಗಳನ್ನು ಮಾಡಿ ನಮ್ಮ ಕರ್ಮಗಳನ್ನು ಕಳ್ಕೋಬೇಕು. ಸೇವೆ, ಸಮಾಜ ಸೇವೆ ಮಾಡಿ. ನವಗ್ರಹಗಳೆಲ್ಲ ಶಾಂತಿ ಆಗುತ್ತೆ ಜಾತಕದಲ್ಲಿ. ನವಗ್ರಹಗಳು ಶಾಂತಿ ಮಾಡೋದ್ರಿಂದ ನಮಗೆ ಒಬ್ಬ ಪುರೋಹಿತ ನವಗ್ರಹ ಶಾಂತಿ ಕರೆಕ್ಟಾಗೆ ಮಾಡಿಸಿದಂತೆ ಏನು ಗ್ಯಾರಂಟಿ? ಮಂತ್ರದಲ್ಲಿ ಲೋಪದೋಷ ಬಂದಿರ್ಬೋದು, ತಂತ್ರಗಳಲ್ಲಿ ಲೋಪದೋಷ ಬಂದಿರ್ಬೋದು, ಕ್ರಿಯೆಗಳಲ್ಲಿ ಮಾಡುವ ದೋಷ ಬಂದಿರ್ಬೋದು. ಆದ್ದರಿಂದ ಪೂಜೆ ಮಾಡಿಸಿದ ತಕ್ಷಣ ಆಕ್ಸಿಡೆಂಟ್ ಆಯಿತು, ಚಂಡಿ ಹೋಮ ಮಾಡ್ತಿದ್ದಂಗೆ ಆಕ್ಸಿಡೆಂಟ್ ಆಯಿತು, ಅಲ್ಲಿ ಎಷ್ಟು ಮಂತ್ರ ಲೋಪದೋಷ ಬಂತು, ಏನೇನು ಹಾಕಬೇಕು ಅಂತ ಇತ್ತು ಅದು ಹಾಕಿಲ್ಲದೆ ಇರ್ಬೋದು. ಏನಾಗಿದೆಯೋ ಪೂಜೆಯಲ್ಲಿ ಬರ್ತಕ್ಕಂಥ ಲೋಪದೋಷಗಳು, ತಂತ್ರದೋಷಗಳು ಇವೆಲ್ಲವನ್ನೂ ಪರಿಗಣಿಸಿದಾಗ ಅದು ಕ್ವಾಲಿಟಿ ಆಫ್ ವರ್ಕ್ ಸರಿಯಾಗಿದೆಯಿಲ್ವಾ ಅಂತ ಗೊತ್ತಾಗುತ್ತೆ. ಅದರಿಂದ ನಮ್ಮ ಹಣೆ ಬರ ಮೇಲೆ ನಿಂತಿದೆ ನಮ್ಮ ಬದುಕು, ಅದೃಷ್ಟ ಇಲ್ಲ. ಅದರಿಂದ ಹಣೆ ಬರವನ್ನು ಚೇಂಜ್ ಮಾಡಲಿಕ್ಕೆ ನಮ್ಮ ಕೈಲೇ ಇದೆ. ಯಾವಾಗ ಒಳ್ಳೆ ಭಾವನೆ, ಒಳ್ಳೆ ಚಿಂತನೆ, ಸಜ್ಜನರ ಸಹವಾಸ, ಸತ್ಸಂಗ ಮತ್ತು ಸಮಾಜ ಸೇವೆ ಇದನ್ನು ಮಾಡಬೇಕು. ಆಗ ಎಂಥ ನವಗ್ರಹಗಳು ಕೂಡ ಎದುರ್ಕೊಂಡ್ಬಿಡ್ತದೆ. ತಪಸ್ ಮಾಡೋ ಅವಶ್ಯಕತೆ ಇಲ್ಲ ಕಲಿಯುಗದಲ್ಲಿ, ದಾನ ಧರ್ಮಗಳು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ತನವನ್ನು ಒಳ್ಳೆಯದು ಮಾಡ್ಕೋಬೇಕು, ನಮ್ಮ ಭಾವನೆಗಳು ಶುದ್ಧಿ ಆಗಬೇಕು. ಆಗ ಮಾತ್ರ ನಮ್ಮಲ್ಲಿ ಬದುಕಕ್ಕೆ ಸಾಧ್ಯ ಈ ಜಗತ್ತಿನಲ್ಲಿ ಅಂತ ನನ್ನ ಅನುಭವದ ಮಾತು. ಓಕೆ ಗುರುಜಿ, ಇನ್ನು ಮುಂದಿನ ತಿಂಗಳು ಫೆಬ್ರವರಿ 8, 9, 10ರಂದು ನೀವು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗೆಯೋದು ಅನ್ನೋದ್ರ ಬಗ್ಗೆ ಕ್ಲಾಸಸ್ನ ಮಾಡ್ತಾ ಇದ್ದೀರಿ. ಈ ಕ್ಲಾಸ್ನ ವಿಶೇಷತೆ ಏನು? ಯಾರೆಲ್ಲ ಭಾಗಿಯಾಗ್ಬೋದು ಗುರುಜಿ? ನೋಡಿ, ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ ಅಧರ್ಮ ಜಾಸ್ತಿ ಆಗಿದೆ ಕಲಿಯುಗದಲ್ಲಿ ಅಂತ. ಅಧರ್ಮದಲ್ಲಿ ಜಾಸ್ತಿಯಾಗಿ ಈ ಮಾಟ ಮಂತ್ರತಂತ್ರಗಳು ಜಾಸ್ತಿ ಆಗ್ತಾಯಿದೆ. ಅದರಿಂದ ಈ ಅಧರ್ಮದಲ್ಲಿ ನಡೆದಂಥ ಅನಾಚಾರಗಳನ್ನು, ವಾಮಾಚಾರಗಳನ್ನು ನಾವು ಸಾತ್ವಿಕ ಭಾವನೆಯಿಂದ, ಸದ್ಭಾವನೆಯಿಂದ, ಒಳ್ಳೆ ಚಿಂತೆಯಿಂದ, ಒಳ್ಳೆ ಭಾವನೆಯಿಂದ ಅದನ್ನು ಶುದ್ಧೀಕರಣ ಮಾಡ್ಕೊಳ್ಳೋದು ಹೇಗೆ? ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೇನು, ವೈಟ್ ಮ್ಯಾಜಿಕ್ ಅಂದ್ರೇನು, ಎಂತೆಂಥ ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ದ್ವೇಷ ಅಸೂಯೆಯಿಂದ, ಅದು ತೆಗೆಯೋದು ಹೇಗೆ ಅಂಥೇಳಿ ನಾನು ತಾಂತ್ರಿಕ ಮಾಂತ್ರಿಕ ಮುದ್ರಾ ದೀಕ್ಷೆಯನ್ನು ಕೊಡ್ತಾರೆ ಶಾಸ್ತ್ರೋಕ್ತವಾಗಿ ಅಥರ್ವಣ ವೇದದ ಆಧಾರದ ಮೇಲೆ. ಇದೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ಬ್ಲ್ಯಾಕ್ ಮ್ಯಾಜಿಕ್ ತೆಗಿಬೇಕಾದ್ರೆ ನಾವು ಏನೆಲ್ಲ ಕಲಿಬೇಕು, ನಮಗೆ ನಾವು ಹೇಗೆ ದಿಗ್ಬಂಧನ ಮಾಡ್ಕೋಬೇಕು, ನಮ್ಮ ಮನೆಗೆ ಹೇಗೆ ದಿಗ್ಬಂಧನ ಮಾಡ್ಕೋಬೇಕು, ನಾವು ಚೆನ್ನಾಗಿದ್ದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮತ್ತು ಸಮಾಜದಲ್ಲಿ ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂದರೆ ಇದೊಂದು ವಿದ್ಯೆ ಸಾಕು. ನಾವು ಹಣ ಕೊಡೋಕ್ಕಾಗಲ್ಲ, ಊಟ ಕೊಡೋಕ್ಕಾಗಲ್ಲ, ಬಟ್ಟೆ ಕೊಡೋಕ್ಕಾಗಲ್ಲ, ಮನೆ ಕೊಡೋಕ್ಕಾಗಲ್ಲ, ಸೇಟ್ ಕೊಡೋಕ್ಕಾಗಲ್ಲ. ಆದರೆ ಜ್ಞಾನವನ್ನು ಅರ್ಚನೆ ಮಾಡ್ಬೋದಲ್ಲ, ಜ್ಞಾನಾರ್ಚನೆ ಮುಖಾಂತರ ಸಮಾಜ ಸೇವೆ ಮಾಡ್ಬೋದಲ್ಲ. ಆದ್ದರಿಂದ ಈ ಒಂದು ಆಧಾರದ ಮೇಲೆ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕನ ಇರಬೇಕು ಅನ್ನೋ ಆಸೆಯಿಂದ ನಾನು ಈ ಫೆಬ್ರವರಿ 8, 9, 10ನೇ ತಾರೀಕು ಧಾರವಾಡದಲ್ಲಿ 3 ದಿನದ ವರ್ಕ್ಶಾಪಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ತೆಗೆಯೋದು ಹೇಗೆ, ಎಂತಿಂಥ ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಅದಕ್ಕೆ ನಾವು ಮಂತ್ರತಂತ್ರ ಮುದ್ರೆಗಳನ್ನು ತೆಗೆದುಹಾಕೋದು ಹೇಗೆ, ಬಂಡವಾಳ ಇಲ್ಲದೆ ನಾವು ಅದನ್ನು ಹೆಂಗೆ ತೆಗೆದುಹಾಕೊಳ್ಳೋದು, ಹಾಗೆ ಮತ್ತು ನಮ್ಮ ಶರೀರದ ಮರ್ಮ ಪಾಯಿಂಟ್ಸ್ ಅಂತಿದೆ. ಆ ಮರ್ಮ ಪಾಯಿಂಟ್ಸಲ್ಲಿ ಶಾಪಗಳು, ಪಾಪಗಳು, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಗಳು, ಭೂತ ಪ್ರೇತ ಪಿಶಾಚಿ ಬಾಧೆಗಳು, ದೃಷ್ಟಿದೋಷಗಳು ಇದೆಲ್ಲ ಸೆಟ್ಲಾಗಿರುತ್ತೆ. ಅದನ್ನು ಪತ್ತೆ ಹಚ್ಚಿ ತೆಗೆದುಹಾಕೋದು ಹೇಗೆ? ಎಷ್ಟೋ ಕಾಯಿಲೆಗಳು ಡಾಕ್ಟರ್ ಕ್ಯೂರ್ ಮಾಡೋಕ್ಕಾಗ್ತಿಲ್ಲ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿದ್ರೆ. ಬ್ಲ್ಯಾಕ್ ಮ್ಯಾಜಿಕಿಂದ ಬಂದಂಥ ಕಾಯಿಲೆ ಇದೆಯಲ್ಲ, ಅದು ನಮ್ಮನ್ನು ಡಾಕ್ಟರ್ ಕೆಲವು ಪತ್ತೆ ಹಚ್ಚೋಕ್ಕಾಗಲ್ಲ, ಕ್ಯೂರ್ ಮಾಡೋಕ್ಕಾಗಲ್ಲ. ಕೆಲವು ದೇವ್ರಿಗೆ ಅರಕೆ ಕಟ್ಟಿದ್ರೂ ಹೋಗಲ್ಲ, ಯಾವ ಯಜ್ಞ ಹೋಮಗಳು ಮಾಡಿದ್ರೂ ಹೋಗೋದಿಲ್ಲ. ಹಾಗಾದ್ರೆ ಅಂಥ ಸ್ಟ್ರಾಂಗ್ ಇರುವಂಥ ಬ್ಲ್ಯಾಕ್ ಮ್ಯಾಜಿಕ್ಕು, ಅದರಲ್ಲೂ ಬಾನಾಮತಿ, ಚಂಡಿ ಪ್ರಯೋಗ, ನವಚಂಡಿ ಪ್ರಯೋಗ, ಭೈರವಿ ಪ್ರಯೋಗ, ಭೈರವ, ಪ್ರತ್ಯಂಗಿರ, ಶರಭ ಪ್ರಯೋಗ, ನರಸಿಂಹ ಪ್ರಯೋಗ, ಹೀಗೆ ಚಿನ್ನಮಸ್ತ ಪ್ರಯೋಗ, ತಾರಾ ಪ್ರಯೋಗ, ಹೀಗೆ ಬೇಕಾದಷ್ಟು ಪ್ರಯೋಗಗಳಿವೆ. ಇದನ್ನೆಲ್ಲ ಮಾಡಿಬಿಡ್ತಾರೆ. ಹಾಗಾದರೆ ಅಂಥ ದೊಡ್ಡ ಸ್ಟ್ರಾಂಗ್ ಎನರ್ಜಿಗೆ ನಾವು ಯಾವ ಥರ ಅಂದರೆ ಸಣ್ಣ ಪುಟ್ಟ ಪೂಜೆ ಪುರಸ್ಕಾರ ವರ್ಕೌಟ್ ಆಗಲ್ಲ, ಸಣ್ಣ ಪುಟ್ಟ ಹೋಮಗಳ ವರ್ಕೌಟ್ ಆಗಲ್ಲ. ಅಂಥ ಮಹಾನ್ ದೊಡ್ಡ ದೊಡ್ಡ ಕ್ಷುದ್ರ ದೇವತೆಗಳಿಂದ ಮಾಡಿರುವಂಥದ್ದು, ಅದಕ್ಕೆ ಸರಿಸಮಾದಂಥ ಚಾಲೆಂಜ್ ಆಗಿರುವಂಥ ಎನರ್ಜಿನೇ ಬೇಕು. ಆ ಎನರ್ಜಿನ ಹೆಂಗೆ ಪಡೆಯೋದು ಅನ್ನೋದನ್ನು ಮಂತ್ರ ದೀಕ್ಷೆಯಿಂದ, ತಂತ್ರ ದೀಕ್ಷೆಯಿಂದ ನಾನು ಈ ಒಂದು 3 ದಿನ ವರ್ಕ್ಶಾಪಲ್ಲಿ ಎಲ್ಲಿಗೂ ಕಲಿಸ್ತಾ ಇದ್ದೀನಿ. ಇದೊಂದು ವಿಶೇಷವಾದಂಥ ವಿದ್ಯೆ. ಇದರಲ್ಲಿ ಹ್ಯೂಮನ್ ಎನಾಟಮಿ, ಫಿಸಿಯಾಲಜಿನ ಮತ್ತು ಅಥರ್ವಣ ವೇದ ಎರಡೂ ಮರ್ಜ್ ಮಾಡಿ ಒಂದು ಕೋರ್ಸ್ ಥರ ಮಾಡಿ ಒಂದು ಬೇಸಿಕ್ಕಾಗಿ ನಾನು ಇದನ್ನು ಕಲಿಸ್ತಾ ಇದ್ದೀನಿ. ಭಾಳ ವಿಶೇಷವಾದದ್ದು. ಇದು ಯಾವ ಯೂನಿವರ್ಸಿಟಿ, ಸ್ಕೂಲ್ಸು, ಕಾಲೇಜಲ್ಲಾಗಲಿ ಎಲ್ಲೂ ಹೇಳ್ಕೊಡಲ್ಲ ಈ ವಿದ್ಯೆ ಇವತ್ತಿನ ಕಾಲದಲ್ಲಿ. ಇದು ಭಾಳ ವಿಶೇಷವಾದಂಥದ್ದು. ಅಥರ್ವಣ ವೇದ ಇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓರಿಯೆಂಟೆಡ್. ಅದರಿಂದ ಈ ವಿದ್ಯೆಯನ್ನು ಎಲ್ಲರೂ ಕಲಿಬೇಕು ಅಂತ ನನ್ನ ಆಸೆ. ಯಾಕಂದರೆ 2020 ಹೋಗ್ತಿದ್ದಂಗೆ ಎಲ್ಲ ಕಡೆ ಮಾಟ ಮಂತ್ರಗಳು ಜಾಸ್ತಿ ಆಗುತ್ತೆ. ಹಾಗೆ ಯಾವ ಹಾಸ್ಪಿಟ್ಲಿಗೆ ಹೋದರೂ ಅಡ್ಮಿಟ್ ಆದರೂ ಏನು ಲಾಭ ಇಲ್ಲ.
ಬೇಕಾದಷ್ಟು ಜನ ದುಡ್ಡು ಕಿತ್ಕೋತಾ ಇದ್ದಾರೆ, ಅದು ತೆಗಿತೀನಿ, ಆ ಮಾಟ ತೆಗೆದು ಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ ಅಂತ ಹೇಳಿ ಭಾಳಷ್ಟು ದುಡ್ಡು ಲಾಬಿ ಮಾಡ್ತಾ ಇದ್ದಾರೆ. ಅದ್ರ ಬದಲು ನಾವೇ ಕಲಿತು ನಾವೇ ಯಾಕೆ ಕ್ಯೂರ್ ಮಾಡ್ಕೋಬಾರ್ದು? ನಮ್ಮ ಕಷ್ಟ ನಾವೇ, ನಮ್ಮ ಹಸುವಿಗೆ ನಾವೇ ಹೊಣೆ, ನಮ್ಮ ನಿದ್ದೆಗೆ ನಾವೇ ಹೊಣೆ, ನಮ್ಮ ದಾಹಕ್ಕೆ ನಾವೇ ಹೊಣೆ, ನಮ್ಮ ಕರ್ಮಕ್ಕೆ ನಾವೇ ಹೊಣೆ, ನಾವೇ ನಮ್ಮ ಕರ್ಮ ನಾವು ತೆಕ್ಕೊಳ್ಳೋಣ ಅನ್ನೋ ಆಧಾರದ ಮೇಲೆ ಈ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋವಂಥವರು ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕರೆ ಮಾಡಿ. ಕೇವಲ 100 ಜನಕ್ಕೆ ಮಾತ್ರ ದೀಕ್ಷೆ ಕೊಡ್ತಾ ಇರೋದು. ಇಷ್ಟ ಇರೋರು ಇದಕ್ಕೆ ಬರ್ಬೋದು. ಅದರಲ್ಲೂ ಸುತ್ತಮುತ್ತ ಧಾರವಾಡ, ಹುಬ್ಳಿ, ಬೆಳಗಾಂ, ಗದಗ ಈ ಕಡೆಯವರೆಲ್ಲ ನಮ್ಮ ಕಡೆ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಈ ಕಾರ್ಯಕ್ರಮ ಅಲ್ಲಿ ಮಾಡ್ತಾ ಇದ್ದೀನಿ. ಸರಿ ಗುರುಜಿ, ಧರ್ಮದ ಮಾರ್ಗದಲ್ಲಿ ನಡೆಯಿರಿ, ಜಾತಕವನ್ನ ಶುದ್ಧೀಕರಿಸ್ಕೊಳ್ಳಿ, ಜೊತೆಗೆ ಅದೃಷ್ಟದ ಜಾಕ್ಪಾಟ್ ನಿಮ್ಮದಾಗಿಸ್ಕೊಳ್ಳಿ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗೆಯೋದು ಅನ್ನೋದ್ರ ಬಗ್ಗೆ ಗುರೂಜಿ ಕ್ಲಾಸ್ನ ಮಾಡ್ತಾ ಇದ್ದಾರೆ. ಆಸಕ್ತರು ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.